ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೆಲವು ಗಂಟೆಗಳಲ್ಲಿ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುತ್ತೆ. ಹೊಸ ವರ್ಷಾಚರಣೆಗೆ ಪಾರ್ಟಿ ಪ್ರಿಯರು ಭರ್ಜರಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಭ್ರಮಕ್ಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನಲ್ಲಿ ಪಾರ್ಟಿ ಹಾಟ್ಸ್ಪಾಟ್ಗಳು ಝಗಮಗಗೊಂಡಿವೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಇಲ್ಲೆಲ್ಲ ಕಡೆ ಇರುವಂತಹ ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು ತುಂಬಾನೇ ಕಲರ್ಫುಲ್ ಆಗಿವೆ. ಹಾಗೆ ಆಫರ್ ಮೇಲೆ ಆಫರ್ಗಳನ್ನ ಕೂಡ ಕೊಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು, ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಹೊಸ ವರ್ಷದ ಸಂಭ್ರಮ ಒಂದು ಕಡೆ ಪಾರ್ಟಿ ಪ್ರಿಯರು ಈಗ ಪಾರ್ಟಿಗಾಗಿ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ನಿನ್ನೆಯೂ ಕೂಡ ಮಾಕ್ ಡ್ರಿಲ್ಗಳನ್ನ ಮಾಡಿದ್ರು. ಇವತ್ತು ಕೂಡ ಎಲ್ಲ ಪ್ರದೇಶಗಳಲ್ಲೂ ಹೋಗಿ ಹಿರಿಯ ಅಧಿಕಾರಿಗಳು ರೌಂಡ್ಸ್ ಹಾಕಿದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಬೇಕು, ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ಜೊತೆಗೆ ಸೆಂಟರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. CCTV ಕಣ್ಗಾವಲಿದೆ. ಅದೆಲ್ಲವನ್ನೂ ಕೂಡ ನೋಡೋದಕ್ಕೆ ಕಮಾಂಡ್ ಸೆಂಟರ್ಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕೂತಲ್ಲೇನೆ ಎಲ್ಲ ಕಡೆಯೂ ಕೂಡ ಕಣ್ಣಿಡುವಂಥ ಒಂದು ವ್ಯವಸ್ಥೆ. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ, ಬೆಂಗಳೂರಿನ ಕೋರಮಂಗಲದಲ್ಲಿ ಖಾಕಿ ಹದ್ದಿನ ಕಂಡಿಟ್ಟಿದೆ. ಕಂಟ್ರೋಲ್ ರೂಮ್ ನಿರ್ಮಾಣ ಮಾಡಿದ್ದಾರೆ ಪೊಲೀಸರು. ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಕಡೆನೂ ಕೂಡ ಕಣ್ಣಿಡೋಕೆ ಮಾಡಿರುವಂತಹ ಕಂಟ್ರೋಲ್ ರೂಮ್ಗಳು. ಕೋರಮಂಗಲದಲ್ಲಿ ಒಂದು ಕಂಟ್ರೋಲ್ ರೂಮ್ ನಿರ್ಮಾಣ ಆಗಿದೆ. ಅದರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹಾಕಲಾಗಿರುವಂತಹ CC ಕ್ಯಾಮ್ರಾಗಳ ಎಲ್ಲ ಕಂಟ್ರೋಲ್ ಅಲ್ಲಿರುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬ ಜನರನ್ನು ಕೂಡ ನೋಡಬಹುದು. ಝೂಮ್ ಮಾಡಿ ನೋಡಬಹುದು. ಪ್ರತಿಯೊಂದು ವೆಹಿಕಲ್ಗಳ ನಂಬರ್ ಪ್ಲೇಟ್ಗಳನ್ನ ಕೂಡ ಝೂಮ್ ಹಾಕಿ ನೋಡುವಂತಹ ಒಂದು ಸುಸಜ್ಜಿತ ಕ್ಯಾಮ್ರಾಗಳನ್ನ ಅಲ್ಲಿ ಹಾಕಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ಬಹಳ ವ್ಯವಸ್ಥೆಗಳಂತೂ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ನೀವು ಹೇಳಿದಾಗೆ ಬೆಂಗಳೂರಿನ ಪಾರ್ಟಿ ಸ್ಪಾಟ್ಗಳು ಅನ್ನುವಂತಹ ಪ್ರದೇಶಗಳೇನಿದೆ, ಲಕ್ಷಾಂತರ ಮಂದಿ ಜನ ಸೇರುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಕಳೆದೊಂದು 4 ವರ್ಷಗಳ ಹಿಂದೆ ನಾವು ನೋಡ್ಬಿಟ್ಟಿದೀವಿ ಏನೇನು ಸಮಸ್ಯೆಗಳಾಗಿತ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ರೀತಿ ಅಪಖ್ಯಾತಿಗೆ ಒಳಗಾಗಿತ್ತು. ಅಲ್ಲಿ ಕೆಲವರು ಮಹಿಳೆಯರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದು, ಯುವತಿಯರು ಅಲ್ಲಿ ಯಾರು ಮದ್ಯಪಾನ ಮಾಡಿದ್ರು ಅವ್ರನ್ನ ಕರ್ಕೊಂಡು ಹೋಗೋಕೆ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ, ರಸ್ತೆಯಲ್ಲೇ ಎಲ್ಲ ಬಿದ್ದೋಗ್ಬಿಟ್ಟಿದ್ರು. ಈ ರೀತಿ ಅದನ್ನ ಕೆಲವರು ಅದೇ ಸನ್ನಿವೇಶವನ್ನ ಒಂದು ರೀತಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಕೆಟ್ಟದಾಗಿ ವರ್ತನೆ ಮಾಡಿದ್ರು. ಹಾಗಾಗಿ ಈ ಬಾರಿ ಬಹಳ ಹುಷಾರಾಗಿ ಭದ್ರತೆಯನ್ನ ಕಲ್ಪಿಸಬೇಕಾದಂತ ವ್ಯವಸ್ಥೆಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಎಸ್, ಇದೇ ವಿಚಾರವಾಗಿ DCP ಸಾರಾ ಫಾತಿಮಾ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತನಾಡಿದರೆ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಬನ್ನಿ ನೋಡೋಣ. ಕೋರಮಂಗಲದಲ್ಲಿ ಪೊಲೀಸರು ಬರುವಂಥ ಜನರನ್ನ ನಿಗಾ ಇಡಬೇಕು ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅನ್ನೋದ್ರ ಮೇಲೆ ಎಲ್ಲವನ್ನೂ ಒಬ್ಬೊಬ್ಬರ ಮೇಲೆ ಹದ್ದಿನ ಕಣ್ಣು ಇಡಬೇಕು ಅನ್ನೋ ಕಾರಣಕ್ಕೆ ಒಂದು ಮೊಬೈಲ್ ಕಂಟ್ರೋಲ್ ರೂಮನ್ನು ಕೂಡ ತೆರೆದಿದ್ದಾರೆ. ವಾರ್ ರೂಮ್ ಅಂತಲೂ ಸಹಿತ ಕರಿಬೋದು. ಈ ಒಂದು ಕಂಟ್ರೋಲ್ ರೂಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ DCP ಸಾರಾ ಫಾತಿಮಾ ಅವ್ರ ಹತ್ರ ಕೇಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಇಲ್ಲಿ ಎಷ್ಟು ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದೀರಾ ಒಂದು, ಮತ್ತು ಈ ಒಂದು ಸೆಟಪ್ ನಿಮಗೆ ವಾಕಿ ಟಕ್ಕಿಗಳಿರ್ಬೋದು, ನಿಮ್ಮ ನಾರ್ಮಲ್ ಕಂಟ್ರೋಲ್ ರೂಮ್ ಯಾವ ರೀತಿ ಇರುತ್ತೆ ಅದು ಆಗಿರ್ಬೋದು, ಮತ್ತು ಈ ಕ್ಯಾಮ್ರಾಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಕೆಲಸ ಮಾಡೋದು ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ? ಈಗ ಆಲ್ರೆಡಿ ನಮ್ಮ ನೇತ್ರ ಕ್ಯಾಮ್ರಾಗಳ ಜೊತೆಯಲ್ಲಿ ಬರೀ ನ್ಯೂ ಇಯರ್ಗೋಸ್ಕರನೇ ಇಲ್ಲಿ ಸೆಟ್ ಮಾಡಿರೋದು. ಇದು ವಾರ್ ರೂಮ್ ವಾಸ್ ಯು ಸೆಡ್, ಇಟ್ ಈಸ್ ಅ ಸೆಟಪ್. ಇಟ್ ಈಸ್ ಅ ಟೆಂಪರರಿ ಸೆಟಪ್. ಇಲ್ಲಿ ನಾವು ಕೋರಮಂಗಲ ಇನ್ ಆ್ಯಂಡ್ ಅರೌಂಡ್ ಕ್ಯಾಮ್ರಾಗಳು ಆಲ್ಮೋಸ್ಟ್ ಒಂದು 250 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿ ನಮ್ಮ ಟ್ರಾಫಿಕ್ ಜೊತೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಪರ್ಪಸ್ಗೂ ಆಗಿದೆ ಇದು ಕ್ಯಾಮ್ರಾಗಳು. ಇಲ್ಲಿ ಕ್ಯಾಮ್ರಾಗಳಲ್ಲಿ ನಾವು ರೋಡ್ ಆದರೂ ನೋಡಬಹುದು, ಇಲ್ಲ ಎಲ್ಲಿ ವಾಕಿನ್ ಹೋಟೆಲ್ಸ್ಗೆ ಹೋಗ್ತಿದ್ದಾರೆ ಜನ, ಎಲ್ಲಿ ಜಾಸ್ತಿ ಸೇರ್ತಾ ಇದ್ದಾರೆ ಅನ್ನೋದು ಒಬ್ರಿಗೆ ನಾವು ಸ್ಟಾಫ್ನ ಕೂರಿಸ್ತಾ ಇದ್ದೀವಿ. ಅವರು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಎಲ್ಲಾದರೂ ಏನಾದರೂ ಸಮಸ್ಯೆ ಇದ್ದಾಗ ಡೈರೆಕ್ಟ್ಲಿ ದಲ್ಲಿ ಇನ್ಫಾರ್ಮ್ ಟು ದ ಕಂಟ್ರೋಲ್ ರೂಮ್, ಇಲ್ಲಾಂದರೆ ನಮ್ಮ ಆಫೀಸರ್ಸ್ನ ನೇಮಿಸಿದ್ದೀವಿ. ಆ ಫೀಡ್ ತೊಗೊಂಡು ಆ ಸೆಕ್ಟರ್ದಲ್ಲಿ ಯಾರು ಆಫೀಸರ್ ಇರ್ತಾರೆ ಅವ್ರಿಗೆ ಡೈರೆಕ್ಟಾಗಿ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿಂದ ನಿಮ್ಮ ಸೆಕ್ಟರ್ದಲ್ಲಿ ಥರ ಜಾಸ್ತಿ ಜನ ಸೇರ್ತಾ ಇದ್ದಾರೆ, ಮಿಸ್ಚೀಫ್ ಮಾಂಗರ್ಸ್ ಓಡಾಡ್ತಾ ಇದ್ದಾರೆ, ವೆಹಿಕಲ್ಸ್ ಇಶ್ಯೂಸ್ ಇದ್ದಾಗ ದೇ ವಿಲ್ ಇನ್ಫಾರ್ಮ್ ಅಸ್. ಮತ್ತು ಇನ್ನೊಂದೇನಂದರೆ ಮೇಡಮ್, ಬರೀ ಕ್ಯಾಮ್ರಾಗಳ ಮಾನಿಟ್ರಿಂಗ್ ಮಾತ್ರನಾ, ಜೊತೆಗೆ ಈ MG ರೋಡಲ್ಲಿ ಮಾಡಿರೋ ಥರ ಹೀಟ್ ಮ್ಯಾಪು ಅದು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಿದ್ದೀರಾ? ಅದು ಕಮಾಂಡ್ ಸೆಂಟರಿಂದ ಆಲ್ರೆಡಿ ಅವ್ರು ಮಾಡಿದ್ದಾರೆ ಹೀಟ್ ಮ್ಯಾಪ್ಸ್. ನಾವಿಲ್ಲಿ ಕ್ಯಾಮ್ರಾಗಳು ನೋಡ್ತೀವಿ. ಇದೇ ಕ್ಯಾಮ್ರಾಗಳು ಬೇರೆ ಕಮಾಂಡ್ ಸೆಂಟರ್ದಲ್ಲೂ ನಮ್ಮ ಆಫೀಸರ್ಸ್ ಅಲ್ಲೂ ಕೂತಿದ್ದಾರೆ. ಅವ್ರು ಅಲ್ಲಿಂದ ಇನ್ಫಾರ್ಮೇಷನ್ ಇಲ್ಲಿಗೂ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ.
ಇದು ಯಾವ ರೀತಿಯಲ್ಲಿ ಮೊಬೈಲ್ ಕಂಟ್ರೋಲ್ ರೂಮನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಬರುವಂಥ ಪ್ರತಿಯೊಬ್ಬನ್ನು ಕೂಡ ಮಾನಿಟರ್ ಮಾಡಬೇಕು. ಅಂದರೆ ಒಬ್ಬ ವ್ಯಕ್ತಿ ಕೋರಮಂಗಲವನ್ನು ಎಂಟರ್ ಆದ ಅಂತಂದರೆ ಆತ ಎಕ್ಸಿಟ್ ಆಗೋ ತನಕ ಆತನನ್ನು ಮಾನಿಟರ್ ಮಾಡುವಷ್ಟು ಕೆಪಾಸಿಟಿ ಇರುವಂಥ ಒಂದಷ್ಟು ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಪೊಲೀಸರು ತಮ್ಮ ಭದ್ರತೆಯನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಹಾಗೆ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಫ್ಲೈಓವರ್ಗಳು ಕ್ಲೋಸ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಹಾಗೇನೆ ನ್ಯೂ ಇಯರ್ ಸಂದರ್ಭದಲ್ಲಿ ಫ್ಲೈಓವರ್ಗಳನ್ನ ಕ್ಲೋಸ್ ಮಾಡ್ತಾರೆ. ಈ ಬಾರಿಯೂ ಕೂಡ ಹಾಗೆ. ವಿಷಯ ಏನು ಅಂತ ಅಂದ್ರೆ ಅಲ್ಲಿ ಕುಡ್ಕೊಂಡು ವೆಹಿಕಲ್ ಓಡಿಸೋದು, ಈ ವೀಲಿ ಮಾಡೋದು, ಆ ಫ್ಲೈಓವರ್ ಇಂದ ಬಿದ್ದು ಅನಾಹುತಗಳಾಗಿರೋದು ಇದೆಲ್ಲ ಬಹಳಷ್ಟು ಆಗಿದೆ. ಈ ಕಾರಣಕ್ಕಾಗಿನೇ ರಾತ್ರಿ 10 ಗಂಟೆ ನಂತರದಲ್ಲಿ ಸುಮಾರು 50 ಫ್ಲೈಓವರ್ಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗುತ್ತೆ. ರಾತ್ರಿ 10 ಗಂಟೆ ನಂತರ ವಾಹನ ಸಂಚಾರಕ್ಕೆ ನಿರ್ಬಂಧತೆ ಇದೆ. ಆಮೇಲೆ ಈ ಕಾರಣಕ್ಕಾಗಿನೇ ಈ ತುಮಕೂರು ರೋಡು ಈ ಕಡೆಯಿಂದ ಎಲ್ಲ ನೀವು ಬಳ್ಳಾರಿ ರೋಡಿಗೆ ಕನೆಕ್ಟ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಬೇಗನೆ ಹೊರಡುವಂಥದ್ದು ಅತಿ ಅವಶ್ಯಕ. ಯಾಕಂತ ಅಂದರೆ ಫ್ಲೈಓವರ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಎಲ್ಲವೂ ಕೆಳಗಡೆ ರಸ್ತೆಯಲ್ಲೇ ಹೋಗುತ್ತವೆ. ಈ ಭಾಗದಲ್ಲಿ ಆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಿರುತ್ತೆ. ಹಾಗಾಗಿ ನಿಮ್ಮ ಹೊರಡೋ ಸಂದರ್ಭ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ.